ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ವಯಸ್ಸಿನಲ್ಲಿ ಅಂತಸ್ತಿನಲ್ಲಿ ದೊಡ್ಡವರಾಗಿರುವವರು ತಮ್ಮ ಮನಸ್ಸಿನಿಂದಲೂ ತಮ್ಮ ಜ್ಞಾನದಿಂದಲೂ ತಮ್ಮ ವಿಚಾರಗಳಿಂದಲೂ ದೊಡ್ಡವರಾಗಿರಬೇಕು. ಎಲ್ಲರಿಗೋಸ್ಕರ ಯೋಚಿಸುವಂಥವರಾಗಿರಬೇಕು. ಇಲ್ಲವಾದರೆ ಅವರ ವಯಸ್ಸಾಗಲಿ ಅವರ ಅಂತಸ್ತಾಗಲಿ ಪ್ರಯೋಜನಕ್ಕಿರುವುದಿಲ್ಲ. ಮನುಷ್ಯನಾಗಿ ಹುಟ್ಟಿರುವವನು ಮನುಷ್ಯನಿಗೆ ಸಹಾಯ ಮಾಡುವುದು ಪ್ರಾಕೃತಿಕವಾದ ವಿಷಯವಾಗಿರಬೇಕು. ಅದನ್ನು ಕಲಿಸುವ ಅಗತ್ಯವಿರುವುದಿಲ್ಲ. ಜೀವನದಲ್ಲಿ ಗುರುವನ್ನು ಪಡೆದವರು ದೇವರ ಅನುಗ್ರಹವನ್ನು ಪಡೆದಿದ್ದಾರೆ ಎಂದೇ ಅರ್ಥ. ಗುರು ಎಂದಾಗ ಅದು ಯಾರಾಗಿ ಬೇಕಾದರೂ ಇರಬಹುದು. ದೇವರಲ್ಲಿ ಗುರುವನ್ನು ಪಡೆಯಬಹುದು, ನಿನ್ನ ಹಿರಿಯರಲ್ಲಿ ಗುರುವನ್ನು ಪಡೆಯಬಹುದು, ನಿನ್ನ ಮಕ್ಕಳಲ್ಲಿ ಗುರುವನ್ನು ಪಡೆಯಬಹುದು, ನಿನ್ನ ಶಿಕ್ಷಕರಲ್ಲಿ ಗುರುವನ್ನು ಪಡೆಯಬಹುದು, ನಿನ್ನ ಕುಟುಂಬದಲ್ಲಿ, ನಿನ್ನ ಅಕ್ಕ ತಂಗಿಯರಲ್ಲಿ, ನಿನ್ನ ಅಣ್ಣ ತಮ್ಮಂದಿರಲ್ಲಿ, ನಿನ್ನ ಸ್ನೇಹಿತರಲ್ಲಿ, ಪತಿ ಪತ್ನಿಯಲ್ಲಿ ಅಥವಾ ತನ್ನಲ್ಲಿಯೇ ಗುರುವನ್ನು ಪಡೆಯಬಹುದು. ನಾನು ಸದಾ ನಿನ್ನಲ್ಲಿ ವಾಸವಾಗಿದ್ದೇನೆ. ನಿನ್ನಲ್ಲಿರುವ ಗುರುವನ್ನು ಗುರುತಿಸು. ನನ್ನ ಮಗುವೆ, ಸರಿಯಾದುದನ್ನು ಮಾಡುವುದು ಸುಲಭವಾಗಿ ಇಲ್ಲದಿದ್ದರೂ ಸರಿಯಾಗಿರುತ್ತದೆ. ಅದೇ ಮುಖ್ಯ. ನಿನ್ನಲ್ಲಿರುವ ಶಕ್ತಿ ನಿನ್ನ ಹಿತದಲ್ಲಿ ಎಲ್ಲ ತಾನಾಗೇ ನಡೆಸುತ್ತದೆ. ಶಾಂತವಾಗು. ನಿನ್ನ ಕೋಪವನ್ನು ನನ್ನ ಪಾದಕ್ಕೆ ಸಮರ್ಪಿಸು. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.